ಆನಂದ್ ಎಜುಕೇಷನ್ ಅಕಾಡೆಮಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಬಡಿಗೇರ್. ಈಗ 8th 9th 10th ವಿದ್ಯಾರ್ಥಿಗಳಿಗೆ ಮತ್ತು PUC ಫಸ್ಟ್ ಇಯರ್ PUC ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಇಂಗ್ಲೀಷ್ ಗ್ರಾಮರನ್ನು ಕಲಿತುಕೊಳ್ಳಲಿಕ್ಕೆ ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಕನ್ನಡದಿಂದ ಇಂಗ್ಲೀಷ್ ಗ್ರಾಮರ್ವರೆಗೆ ಅಂತ. ಇಂಗ್ಲೀಷ್ ಗ್ರಾಮರ್, ಅಲ್ಫಾಬೆಟ್ಸ್ ಇನ್ ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಮೂಲಾಕ್ಷರಗಳು. ಇಂಗ್ಲೀಷ್ ಕನ್ನಡ ಮೂಲಾಕ್ಷರಗಳಲ್ಲಿ ಅವುಗಳ ಸಂಖ್ಯೆ ಹಾಗೂ ಉಚ್ಚಾರಣೆಯಲ್ಲಿ ಸಾಕಷ್ಟು ಭೇದಗಳಿವೆ. ಕನ್ನಡ ವರ್ಣಮಾಲೆಯಲ್ಲಿ ಮೂಲಾಕ್ಷರಗಳ ಸಂಖ್ಯೆ 50. ಇವುಗಳಲ್ಲಿ ಸ್ವರಗಳು ಅಂದರೆ ಓವೆಲ್ಸ್ ಅಂತ ಇಂಗ್ಲೀಷ್ನಲ್ಲಿ ಅಂತೀವಿ 14. ವ್ಯಂಜನಗಳು ಕಾನ್ಸೋನೆಂಟ್ಸ್ ಅಂತೇಳಿ ಇಂಗ್ಲೀಷ್ನಲ್ಲಿ ಅಂತೀವಿ ಸೇರಿ ಯೋಗವಾಹಗಳು ಸೇರಿ 26. ಆದರೆ ಇಂಗ್ಲೀಷ್ ವರ್ಣಮಾಲೆಯಲ್ಲಿ ಬರುವ ಮೂಲಾಕ್ಷರಗಳು ಕೇವಲ 26. ಇಂಗ್ಲೀಷ್ನಲ್ಲಿ ಬರ್ತಕ್ಕಂಥ ಅಕ್ಷರಗಳು ಎಷ್ಟು? ಟೋಟಲಿ 26. ಈ 26 ಮೂಲಾಕ್ಷರಗಳಲ್ಲಿ, ಇಂಗ್ಲೀಷ್ ಮೂಲಾಕ್ಷರಗಳಲ್ಲಿ 5 ಸ್ವರಗಳದಾವ. ಸ್ವರಗಳು ಓವೆಲ್ಸ್ ಅಂತ ಕರಿತೀವಿ. ಓವೆಲ್ಸ್ 5 ಸ್ವರಗಳು. ಆಮೇಲೆ 21 ವ್ಯಂಜನಗಳು, ಕಾನ್ಸೋನೆಂಟ್ಸ್ ಅಂತ ಕರಿತೀವಿ, ವ್ಯಂಜನಗಳು ಅಂತ ಕರಿತೀವಿ. ಕನ್ನಡದಲ್ಲಿ 50 ಅಕ್ಷರ ಅದಾವೆ, ಆದರೆ ಇಂಗ್ಲೀಷ್ನಲ್ಲಿ ಕೇವಲ 26 ಅಕ್ಷರ. 26 ಅಕ್ಷರದೊಳಗೆ ನಮಗೆ 5 ಸ್ವರಗಳದಾವ ಮತ್ತು 21 ಕಾನ್ಸೋನೆಂಟ್ಸ್ ವ್ಯಂಜನಗಳು ಅದಾವೆ. ಕನ್ನಡ ವರ್ಣಮಾಲೆಯ ಅಕ್ಷರಗಳಲ್ಲಿ ಓದಲು ಬರೆಯಲು 2 ಪ್ರಕಾರದ ಭೇದಗಳಿಲ್ಲ. ಯಾವುದೇ ಭೇದ ಇಲ್ಲ. ಇಲ್ಲಿ ಬರೀಲಿಕ್ಕೆ ಒಂದು ಅಕ್ಷರ, ಓದಲಿಕ್ಕೆ ಒಂದು ಅಕ್ಷರ ಕನ್ನಡದೊಳಗೆ ಯಾವುದೇ ಇಲ್ಲ. ಆದರೆ ಕಲಾತ್ಮಕ ಭಾಷೆ, ಸ್ಟೈಲಿಶ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ನಾವು ಇಂಗ್ಲೀಷ್, ಹೌದಾ? ಈ ಇಂಗ್ಲೀಷ್ನಲ್ಲಿ ಪ್ರಕಾರ ಭೇದಗಳು ಇವೆ. ಓದುವ ಅಕ್ಷರಗಳಲ್ಲಿ ದೊಡ್ಡ ಅಕ್ಷರಗಳು ಅಂದರೆ ಕ್ಯಾಪಿಟಲ್ ಲೆಟರ್ಸ್ ಅಂತ ಕರಿತೇವೆ ನಾವು. ಕ್ಯಾಪಿಟಲ್ ಲೆಟರ್ಸ್, ದೊಡ್ಡ ಅಕ್ಷರಗಳು, ಕ್ಯಾಪಿಟಲ್ ಲೆಟರ್ಸ್. ಅದೇ ರೀತಿ ಓದುವ ಅಕ್ಷರಗಳಲ್ಲಿ ದೊಡ್ಡ ಅಕ್ಷರಗಳು ಮತ್ತು ಸಣ್ಣ ಅಕ್ಷರಗಳು ಅಂದರೆ ಸ್ಮಾಲ್ ಲೆಟರ್ಸ್ ಅಂತ ಕರಿತೇವೆ ನಾವು. ಸ್ಮಾಲ್ ಲೆಟರ್ಸ್. ಕ್ಯಾಪಿಟಲ್ ಲೆಟರ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ A, B, C, D ಈ ರೀತಿ ಬರಿತೀವಿ. ಅದನ್ನೇ ಸ್ಮಾಲ್ ಲೆಟರ್ಸ್ ಅಂದರೆ A, B, C, D ಈ ರೀತಿ ಸ್ಮಾಲ್ ಲೆಟರ್ಸನ್ನು ಬರಿತೀವಿ. ಈ ರೀತಿ ಒಂದು ಪ್ರಕಾರ ಭೇದಗಳು ಇಂಗ್ಲೀಷ್ನಲ್ಲಿ ಅದಾವ. ಬರೆಯುವ ಅಕ್ಷರಗಳಲ್ಲಿಯೂ ದೊಡ್ಡ ಅಕ್ಷರಗಳು ಕ್ಯಾಪಿಟಲ್ ಲೆಟರ್ಸ್ ಹಾಗೂ ಸಣ್ಣ ಅಕ್ಷರಗಳು ಸ್ಮಾಲ್ ಲೆಟರ್ಸ್ ಅಂತ ನಾವು ಕರಿತೀವಿ. ABCD ಇವು ಕ್ಯಾಪಿಟಲ್ ಲೆಟರ್ಸನ್ನು ಬರೀಬೇಕು, ಆಮೇಲೆ ಸ್ಮಾಲ್ ಲೆಟರ್ಸ್ನಲ್ಲಿ ಬರಿಬೇಕು, ಹೌದಾ? ಈ ರೀತಿ ಕ್ಯಾಪಿಟಲ್ ಲೆಟರ್ಸ್ ಬರಿತೀವಿ, ಸ್ಮಾಲ್ ಲೆಟರ್ಸನ್ನು ಬರಿತೀವಿ. ಇಂಗ್ಲೀಷ್ ಭಾಷೆಯಲ್ಲಿ ಬಿಡಿ ಶಬ್ದ ಬರೆಯುವಾಗ ವಸ್ತುಗಳ ವ್ಯಕ್ತಿಗಳ ಊರುಗಳ ಹೆಸರು ಬರೆಯುವಾಗ ಶಬ್ದದ ಮೊದಲ ಅಕ್ಷರವನ್ನು ದೊಡ್ಡ ಅಕ್ಷರ ಕ್ಯಾಪಿಟಲ್ ಲೆಟರ್ದಲ್ಲಿ ಬರೆಯಬೇಕು. ವಾರ ತಿಂಗಳುಗಳ ಹೆಸರುಗಳನ್ನು ಬರೆಯುವಾಗ ಶಬ್ದದ ಮೊದಲ ಅಕ್ಷರವನ್ನು ದೊಡ್ಡ ಅಕ್ಷರದಲ್ಲಿಯೇ ಬರೆಯಬೇಕು. ಅಂದರೆ ನಾವು ಯಾವುದೇ ಒಬ್ಬ ವ್ಯಕ್ತಿ ಹೆಸರು ಬರೆಯೋದಾಗಲಿ, ಊರ ಹೆಸರು ಬರೆಯೋದಾಗಲಿ, ವಸ್ತುಗಳ ಹೆಸರು ಬರೆಯುವಾಗ ನಾವು ಶಬ್ದದ ಮೊದಲನೇ ಅಕ್ಷರವನ್ನು ಯಾವಾಗಲೂ ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ಬರೀಬೇಕು. ಅದೇ ರೀತಿ ಈಗ ಫಾರ್ ಎಕ್ಸಾಂಪಲ್ ಈಗ ಹೋಗು ಕನ್ನಡದೊಳಗೆ ಹೋಗು ಅಂದರೆ ಗೋ ಅಂತ ಬರಿತೀವಿ. ತೆಗೆದುಕೋ ಅಂದರೆ ಏನಂತ ಬರಿತೀವಿ? ಟೇಕ್. ಟಿ ಕ್ಯಾಪಿಟಲ್ ಅಂದರೆ ಮೊದಲನೇ ಅಕ್ಷರವನ್ನು ಕ್ಯಾಪಿಟಲ್ ಲೆಟರ್ದಲ್ಲಿ ಬರೀಬೇಕು. ಅದೇ ರೀತಿ ಬುಕ್, BOOK ಬುಕ್, B ಕ್ಯಾಪಿಟಲ್ ಬರ್ದೀವಿ, ಹೌದಲ್ಲ? ಈಗ ಚೇರ್, CHAIR ಚೇರ್, C ಕ್ಯಾಪಿಟಲ್, ಹೌದಾ? ರಾಮ್, R ಕ್ಯಾಪಿಟಲ್ ಬರ್ದೀವಿ, ಹೌದಲ್ಲ? ಸೀತಾ, S ಕ್ಯಾಪಿಟಲ್ ಬರ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರು, BANG ಬೆಂಗಳೂರು, B ಕ್ಯಾಪಿಟಲ್ ಬರ್ದೀವಿ. ಹುಬ್ಬಳ್ಳಿ, HUBBALLI ಹುಬ್ಬಳ್ಳಿ, H ಕ್ಯಾಪಿಟಲ್ ಬರೆದೀವಿ. ಈಗ ಫಾರ್ ಎಕ್ಸಾಂಪಲ್ ಮಂಡೇ, MONDAY ಮಂಡೇ, M ಕ್ಯಾಪಿಟಲ್, ಹೌದಲ್ಲ? ಥರ್ಸ್ಡೇ, THURSDAY ಥರ್ಸ್ಡೇ, ಇಲ್ಲೇ T ಕ್ಯಾಪಿಟಲ್ ಬರಿತೀವಿ. ಅದೇ ರೀತಿ
ಈಗ ನದಿ ಹೆಸರು ಬರೆಯೋದು, ಫಾರ್ ಎಕ್ಸಾಂಪಲ್ ಕಾವೇರಿ ಅಂತ ಬರಿತೀರಿಪ್ಪ, ಕಾವೇರಿ, ಕೆ ಕ್ಯಾಪಿಟಲ್ ಬರೀಬೇಕು. ಅದೇ ರೀತಿ ಗಂಗಾ, GANGA, ಗಂಗಾ ಅಂದರೆ ಕ್ಯಾಪಿಟಲ್ ಲೆಟ್ರ್ ಜಿ. ಜನವರಿ ಮಂತ್ ಹೆಸರು ಬರೆದಿರಿ, JANUARY, ಜನವರಿ ಅಂದರೆ ಜೆ ಕ್ಯಾಪಿಟಲ್. ಏಪ್ರಿಲ್, APRIL, ಏಪ್ರಿಲ್, ಎ ಕ್ಯಾಪಿಟಲ್ ಲೆಟ್ರ್ ಬರಿತೀವಿ. ಈ ರೀತಿ ಶಬ್ದದ ಮೊದಲ ಅಕ್ಷರವನ್ನು ಯಾವಾಗಲೂ ನಾವು ಕ್ಯಾಪಿಟಲ್ ಲೆಟ್ರದಲ್ಲಿ ಬರಿಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ಸೆಂಟೆನ್ಸ್ ಬರಿತೀರಿಪ್ಪ, ವಾಕ್ಯ ಬರಿತೀರಿ. ವಾಕ್ಯ ಬರೆಯುವಾಗ ವಾಕ್ಯದ ಮೊದಲ ಅಕ್ಷರವನ್ನು ಕ್ಯಾಪಿಟಲ್ ಆಗಿ ಬರಿಬೇಕು. ದ್ಯಾಟ್ ಬುಕ್ ಈಸ್ ಆನ್ ದಿ ಟೇಬಲ್.